ಈಗಾಗಲೇ ಮಳೆಯಿಂದ ಬೆಂಗಳೂರಿನಲ್ಲಿ ಸಾಕಷ್ಟು ಅವಾಂತರವೇ ಉಂಟಾಗಿದ್ದು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಸಾಕಷ್ಟು ಸಮಸ್ಯೆಗಳೇ ಉಂಟಾಗಿದೆ. ಬೆಂಗಳೂರಿನಲ್ಲಿ ಅಬ್ಬರಿಸಿ ಬೊಬ್ಬಿರಿದಿದ್ದಾನೆ ಮಳೆರಾಯ. ಧಾರಾಕಾರ ಮಳೆಗೆ ನಗರದ ಬಹುತೇಕ ರಸ್ತೆಗಳು ಜಲಾವೃತವಾಗಿದೆ. ಕಂಪ್ಲೀಟ್ ರಸ್ತೆಗಳೆಲ್ಲ ಜಲಾವೃತವಾಗಿದ್ದು ಸಿಲ್ಕ್ ಬೋರ್ಡ್ ಬಳಿ ರಸ್ತೆ ನದಿಯಂತಾಗಿದೆ. ಅಷ್ಟರ ಮಟ್ಟಿಗೆ ಇವತ್ತು ಮಳೆಯಾಗಿದೆ. ಮಳೆ ನೀರಿನಲ್ಲಿ ವಾಹನ ಸವಾರರು ಪರದಾಡುವಂತಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ. ಬೆಂಗಳೂರಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದು ರಸ್ತೆಯಲ್ಲಿ ಯಾವ ರೀತಿಯಾಗಿ ನೀರು ಜಲಾವೃತವಾಗಿದೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಅದೇ ರಸ್ತೆಯಲ್ಲಿ ವಾಹನಗಳು ಕೂಡ ಚಲಾಯಿಸ್ತಾ ಇದ್ದು ಒಟ್ಟಾರೆಯಾಗಿ ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಇಂದು ನಿರ್ಮಾಣವಾಗಿತ್ತು. ಜನಜೀವನ ಸ್ವಲ್ಪ ಮಟ್ಟಿಗೆ ಅಂದ್ರೆ ಸ್ವಲ್ಪ ಸಮಯದವರೆಗೂ ಕೂಡ ಅಸ್ತವ್ಯಸ್ತವಾಗಿದ್ದು ಬೆಂಗಳೂರಿನಲ್ಲಿ ಸುರಿದಂತಹ ಮಳೆಗೆ ಬೆಂಗಳೂರಿನ ರಸ್ತೆಗಳು ಜಲಾವೃತವಾಗಿದ್ದು ಇದು ಬೆಂಗಳೂರಿನ ಸಿಲ್ಕ್ ಬೋರ್ಡ್ ರಸ್ತೆ. ಈ ರಸ್ತೆ ಯಾವ ರೀತಿಯಾಗಿ ಮಳೆ ನೀರಿನಿಂದ ಜಲಾವೃತವಾಗಿದೆ ಅನ್ನುವಂತಹ ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಅದೇ ರಸ್ತೆಯಲ್ಲಿ ಅಂದ್ರೆ ಮಳೆಯಿಂದ ನೀರು ಜಲಾವೃತವಾಗಿರುವಂತಹ ರಸ್ತೆಯಲ್ಲಿ ಇದು ಸಿಲ್ಕ್ ಬೋರ್ಡ್ ರಸ್ತೆ. ಆ ರಸ್ತೆಯಲ್ಲಿ ವಾಹನಗಳು ಚಲಾಯಿಸ್ತಾ ಇದ್ದು ಜನಜೀವನ ಅಸ್ತವ್ಯಸ್ತವಾಗಿದ್ದು ವಾಹನ ಸವಾರರು ಪರದಾಡುವಂತಹ ಪರಿಸ್ಥಿತಿ ಕೂಡ ಉಂಟಾಗಿದೆ. ಅಲ್ಲೋಲ ಕಲ್ಲೋಲವನ್ನೇ ಸೃಷ್ಟಿ ಮಾಡಿದ ಮಳೆ. ಆಲಿಕಲ್ಲು ಮಳೆಗೆ ಕೋರಮಂಗಲ ತತ್ತರಿಸಿ ಹೋಗಿದೆ. ಇವತ್ತು ಅರ್ಧ ಗಂಟೆ ಮಳೆ ಜೊತೆಗೆ ಆಲಿಕಲ್ಲು ಮಳೆ ಕೂಡ ಸುರಿದಿತ್ತು. ಆ ಮಳೆಗೆ ಬೆಂಗಳೂರಿನಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿತ್ತು. ಇತ್ತೀಚಿನ ದಿನಗಳಲ್ಲಿ ಏನ್ ಆಲಿಕಲ್ ಮಳೆ ಬರ್ತಾ ಇದ್ದದು ಸ್ವಾಭಾವಿಕ ಅಥವಾ ನೈಜವಾಗಿರೋದು ಅಂತ ಅನ್ನಿಸ್ತಾ ಇಲ್ಲ. ಈ ಹಿಂದೆ ಚಿತ್ರದುರ್ಗ ಭಾಗದಲ್ಲೂ ಕೂಡ ಇದೇ ರೀತಿಯಾದಂತಹ ಮಳೆಯಾಗಿತ್ತು. ಈಗ ಬರ್ತಾ ಇರುವಂತ ಆಲಿಕಲ್ ಮಳೆ ಏನಿದೆ ಅದು ಕರೆಕ್ಟಾನೇ ಇಲ್ಲ. ಆಲಿಕಲ್ ನೆಲಕ್ಕೂ ಕೂಡ ಗಂಟೆ ಹಾಗೆ ಉಳಿಯುತ್ತೆ. ಇದು ಬೆಂಗಳೂರಿನಲ್ಲಿ ಸುರಿದಿರುವಂತಹ ಆಲಿಕಲ್ಲು ಮಳೆಯ ದೃಶ್ಯ. ಕೋರಮಂಗಲದಲ್ಲಿ ಆಲಿಕಲ್ ಮಳೆಯಾಗಿದ್ದು ರಸ್ತೆ ತುಂಬೆಲ್ಲ ಆಲಿಕಲ್ ಬಿದ್ದಿದ್ದಾವೆ. ರಸ್ತೆಯಲ್ಲಿ ನೀರು ಹರ್ಕೊಂಡು ಹೋಗ್ತಾ ಇದೆ. ವಾಹನ ಸವಾರರು ಹೋಗೋದು ಕೂಡ ಕಷ್ಟವಾಗಿರುವಂತಹ ಪರಿಸ್ಥಿತಿ ಕೋರಮಂಗಲದಲ್ಲಿ ನಿರ್ಮಾಣವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಏನ್ ಆಲಿಕಲ್ ಮಳೆ ಸುರಿತಾ ಇದೆ ಇದು ನಿಜವಾದ ಆಲಿಕಲ್ ಅನ್ನೋದೇ ಈಗಿರುವಂತಹ ವಿಷಯ. ಯಾಕಂದ್ರೆ ಈ ಹಿಂದೆ ಚಿತ್ರದುರ್ಗ ಭಾಗದಲ್ಲೂ ಕೂಡ ಇದೇ ರೀತಿಯಾಗಿ ಆಲಿಕಲ್ ಮಳೆಯಾಗಿದ್ದು 3-4 ದಿನ ಕೂಡ ಆಲಿಕಲ್ ಕರೆಕ್ಟಾಗಿ ಇರಲಿಲ್ಲ. ಇವತ್ತು ಪಬ್ ಒಂದರಲ್ಲೂ ಕೂಡ ಈ ರೀತಿ ಅಂದ್ರೆ ಕಾಶ್ಮೀರದ ರೀತಿ ವಾಸವಾಗ್ತಾ ಇದೆ. ಪಬ್ನಲ್ಲಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಆಲಿಕಲ್ ಮಳೆಯಾಗೋದಕ್ಕೆ ಹೇಗೆ ಸಾಧ್ಯ? ಈ ಪ್ರಶ್ನೆ ಈಗ ಉದ್ಭವಿಸ್ತಾ ಇದೆ. ಒಂದ್ ಕಡೆ ಪಬ್ನಲ್ಲಿ ನಡೆದಿರುವಂತಹ ಆಲಿಕಲ್ಲು ಮಳೆಯ ದೃಶ್ಯ, ಮತ್ತೊಂದು ಕಡೆ ಕೋರಮಂಗಲದಲ್ಲಿ ಆಗಿರುವಂತಹ ಆಲಿಕಲ್ ಮಳೆಯ ದೃಶ್ಯ. ಕೋರಮಂಗಲದಲ್ಲಿ ರಸ್ತೆಯಲ್ಲಿ ನೀರು ನದಿಯ ರೀತಿ ಹತ್ಕೊಂಡು ಹೋಗ್ತಾ ಇತ್ತು. ಅಲ್ಲಿ ವಾಹನ ಸವಾರರು ಪರದಾಡುವಂತ ನಿರ್ಮಾಣ. ಈಗ ನಾವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ ಒಂದು ಟಿನ್ ಫ್ಯಾಕ್ಟರಿಯಲ್ಲಿ ಪಬ್ನಲ್ಲಿ ಆಗಿರುವಂಥ ಆಲಿಕಲ್ ಮಳೆಯ ದೃಶ್ಯ, ಮತ್ತೊಂದು ಕಡೆ ಕೋರಮಂಗಲದಲ್ಲಿ ಆಗಿರುವಂಥ ದೃಶ್ಯ. ಕೋರಮಂಗಲದಲ್ಲಿ ರಸ್ತೆ ಮೇಲೆ ಆಲಿಕಲ್ ಮಳೆ ನದಿ ರೀತಿ ಹರ್ಕೊಂಡು ಹೋಗ್ತಾ ಇದ್ರೆ ಆ ಟಿನ್ ಫ್ಯಾಕ್ಟರಿಯ ಪಬ್ನಲ್ಲಿ ಕಾಶ್ಮೀರದ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದು ಬೆಂಗಳೂರು ಕಾಶ್ಮೀರ ಯಾವುದೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಅಂಥ ಪರಿಸ್ಥಿತಿ ಇವತ್ತು ಬೆಂಗಳೂರಿನಲ್ಲಿ ನಿರ್ಮಾಣ ಆಗಿತ್ತು. ಇದು ಬೆಂಗಳೂರಿನಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿರುವಂಥ ದೃಶ್ಯ. ಒಂದು ಕಡೆ ಕೋರಮಂಗಲ, ಮತ್ತೊಂದು ಕಡೆ ಟಿನ್ ಫ್ಯಾಕ್ಟರಿಯ ಪಬ್ನಲ್ಲಿ ಅಂದರೆ ಸಾಮಾನ್ಯವಾಗಿ ಪಬ್ಗಳೆಲ್ಲ ಸ್ವಲ್ಪ ಓಪನ್ ಸ್ಪೇಸ್ ಇರುತ್ತೆ. ಆಗ ಏನು ಮಳೆ ಬೀಳುತ್ತೋ ಅದು ಹೆಚ್ಚಾಗಿ ಒಳಭಾಗಕ್ಕೆ ಬರುತ್ತೆ. ಇವತ್ತು ಆಲಿಕಲ್ ಮಳೆ ಕೂಡ ಅಲ್ಲಿ ಚೇರ್ಗಳಿದ್ದಾವೆ, ಜೊತೆಗೆ ಟೇಬಲ್ಗಳಿದೆ, ಅದ್ರ ಮೇಲ್ಗಡೆನೆ ಬಿದ್ದಿದೆ. ಹಾಗೆ ಸುತ್ತಮುತ್ತ ಇರುವಂತಹ ಹಾಸಿಗೆ ಮೇಲೆ ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಮರಗಳು ದರಶಾಹಿಯಾಗಿರುವಂತಹ ಘಟನೆ ಕೂಡ ಇಂದು ಬೆಂಗಳೂರಿನಲ್ಲಿ ನಡೆದಿದೆ. ಬೆಂಗಳೂರಿನಲ್ಲಿ ರಣಭೀಕರ ಮಳೆಗೆ ಮರಗಳು ಧರಶಾಹಿಯಾಗಿದ್ದು ಜಿಬಿಎ ವ್ಯಾಪ್ತಿಯಲ್ಲಿ 100 ಮರಗಳು ಧರಶಾಹಿಯಾಗಿವೆ. ಈಗಾಗಲೇ 100 ಮರಗಳು ಧರೆಗೆ ಉರುಳಿದ್ದು 170 ಮರಗಳು ಧರಶಾಹಿಯಾಗಿದ್ದು 408 ಮರದ ಕೊಂಬೆಗಳು ಕೂಡ ಈಗಾಗಲೇ ಧರೆಗೆ ಬಿದ್ದಿದ್ದು 5 ಪಾಲಿಕೆಗಳ ವ್ಯಾಪ್ತಿಯಲ್ಲಿ 68 ಕಡೆ ಇದೇ ರೀತಿಯಾದಂತಹ ಮರಗಳು ಧರಶಾಹಿಯಾಗಿದ್ದು ಜಿಪಿಎ ವ್ಯಾಪ್ತಿಯಲ್ಲಿರುವಂತಹ 100 ಮರಗಳು ಧರೆಗೆ ಅಪ್ಪಳಿಸಿದ್ದು 170 ಮರಗಳು ಧರಶಾಹಿಯಾಗಿದ್ರೆ 408 ಮರದ ಕೊಂಬೆಗಳು ಕೂಡ ಧರೆಗೆ ಉರುಳಿದ್ದು ಒಟ್ಟಾರೆಯಾಗಿ ಅಲ್ಲಲ್ಲಿ
ಮರಗಳು ಕೂಡ ಇವತ್ತು ಸುರಿದಂತಹ ಗಾಳಿ ಮಳೆಗೆ ಬೆಂಗಳೂರಿನ ಅಲ್ಲಲ್ಲಿ ಹಲವಾರು ಕಡೆ ಮರಗಳು ಧರಶಾಹಿಯಾಗಿದ್ದು, ಬೆಂಗಳೂರಿನಲ್ಲಿ ಸುರಿದಂತಹ ಧಾರಾಕಾರ ಮಳೆಗೆ ಬೃಹದಾಕಾರದ ಮರಗಳು ಕೂಡ ಒಂದ್ ಕಡೆ ಧರಶಾಹಿಯಾಗಿದ್ರೆ, ಮತ್ತೊಂದು ಕಡೆ ಮರದ ಕೊಂಬೆಗಳು ಕೂಡ ಮುರಿದು ಬಿದ್ದಿರುವಂತಹ ದೃಶ್ಯವನ್ನ ಗಮನಿಸ್ತಾ ಇರಬಹುದು. ಇನ್ನು ಈಗಾಗಲೇ ಸ್ಥಳಕ್ಕೆ ಸಿಬ್ಬಂದಿಗಳು ಕೂಡ ಆಗಮಿಸಿ ತೆರವು ಕಾರ್ಯವನ್ನು ಕೂಡ ಮುಂದುವರಿಸಿದ್ದಾರೆ. ಒಟ್ಟಾರೆಯಾಗಿ ಇವತ್ತು ಸುರಿದಂತಹ ಮಳೆಗೆ, ರಾಜಧಾನಿ ಬೆಂಗಳೂರಿನಲ್ಲಿ ಇವತ್ತು ಸುರಿದಂತಹ ಮಳೆಗೆ ಸಾಕಷ್ಟು ಸಮಸ್ಯೆಗಳೇ ಉಂಟಾಗಿದ್ದು, ಬೆಂಗಳೂರು ಕೇಂದ್ರದಲ್ಲಿ 19 ಪ್ರದೇಶದಲ್ಲಿ ಜಲಾವೃತವಾಗಿದೆ. ಸಾಕಷ್ಟು ಅವಾಂತರ ಉಂಟಾಗಿದೆ. ಬೆಂಗಳೂರು ಕೇಂದ್ರದಲ್ಲಿ 19 ಪ್ರದೇಶ, ಬೆಂಗಳೂರು ಪೂರ್ವದಲ್ಲಿ 5 ಪ್ರದೇಶಗಳು ಜಲಾವೃತವಾಗಿದೆ. ಒಟ್ಟಾರೆಯಾಗಿ ಸಾಕಷ್ಟು ಅವಾಂತರ, ಸಾಕಷ್ಟು ಸಮಸ್ಯೆ ಉಂಟಾಗಿದ್ದು, ವಾಹನ ಸವಾರರು ಪರದಾಡುವಂತಾಯಿತು. ಜಲಾವೃತವಾಗಿರುವಂತಹ ಪ್ರದೇಶದಿಂದ ಬೆಂಗಳೂರು ಉತ್ತರದಲ್ಲಿ 3 ಪ್ರದೇಶ ಇವತ್ತಿನ ಮಳೆಗೆ ಜಲಾವೃತವಾಗಿದ್ದು, ಜನಜೀವನ ಅಸ್ತವ್ಯಸ್ತವಾಗಿತ್ತು. ಇನ್ನು ಬೆಂಗಳೂರು ದಕ್ಷಿಣದಲ್ಲಿ 29 ಪ್ರದೇಶ ಜಲಾವೃತವಾಗಿದ್ದು, ಅಂದ್ರೆ ರಸ್ತೆಯೆಲ್ಲ ಕಂಪ್ಲೀಟ್ ಆಗಿ ನೀರಿನಲ್ಲಿ ಮುಳುಗಡೆಯಾಗಿತ್ತು. ಬೆಂಗಳೂರು ಪಶ್ಚಿಮದಲ್ಲಿ ಸುಮಾರು 12 ಪ್ರದೇಶ ಮಳೆ ನೀರಿನಿಂದ ಜಲಾವೃತವಾಗಿದ್ದಂತಹ ಘಟನೆ ಇಂದು ನಡೆದಿದ್ದು, ಬೆಂಗಳೂರು ಕೇಂದ್ರದಲ್ಲಿ 67 ಮರಗಳು ಧರಶಾಹಿಯಾಗಿದ್ದಾವೆ. ಅಂದ್ರೆ ಬೆಂಗಳೂರಿನ ಹಲವೆಡೆ ಮರಗಳು ಕೂಡ ಧರಶಾಹಿಯಾಗಿದ್ದು, ಬೆಂಗಳೂರು ಪೂರ್ವದಲ್ಲಿ 1 ಮರ ಧರಶಾಹಿಯಾಗಿದ್ದು, ಸಾಕಷ್ಟು ಕಡೆ ಇದೇ ರೀತಿಯಾದಂತಹ ಘಟನೆ ಸಂಭವಿಸಿದೆ. ಬೆಂಗಳೂರು ಪಶ್ಚಿಮದಲ್ಲಿ 55 ಮರಗಳು, ಸುಮಾರು 55 ಮರಗಳು ಧರಶಾಹಿಯಾಗಿರುವಂತಹ ಘಟನೆ ನಡೆದಿದೆ.